ನೀರಿಲ್ಲ ನೀರಿಲ್ಲ ಟಿವಿ9 ಗ್ರೌಂಡ್ ರಿಪೋರ್ಟ್ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿಗಾಗಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಲ್ಲದೆ ಇಟ್ಮಡು ನಿವಾಸಿಗಳು ಹೈರಾಣಾಗಿದ್ದಾರೆ. ಇವತ್ತು ಕೂಡ ಅಲ್ಲಿ ನೀರು ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕುಡಿಯುವ ನೀರಿಲ್ಲದೆ ಇಟ್ಮಡು ನಿವಾಸಿಗಳು ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಬನಶಂಕರಿ, ಚಿಕ್ಕಲ್ಸಂದ್ರ, ಇಟ್ಮಡು ಭಾಗದಲ್ಲಿ ಜಲ ಸಂಕಷ್ಟ ಎದುರಾಗಿದೆ. ಕುಡಿಯೋ ನೀರು ಸಿಗದೆ ಇಟ್ಮಡು ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳಿನಿಂದಲೇ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಆಗಿದೆ ಅಂತ. ಕಳೆದ 3-4 ತಿಂಗಳಿಂದಲೇ ಈ ಥರದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ದುಬಾರಿ ದುಡ್ಡು ಕೊಟ್ಟು ಟ್ಯಾಂಕರ್ ನೀರು ಖರೀದಿಸ್ತಾ ಇದ್ದಾರೆ. ನೀರಿನ ಅಭಾವದಿಂದಾಗಿ ಇಟ್ಮಡು ನಿವಾಸಿಗಳಿಗೆ ನರಕ ಯಾತನೆ ಆಗ್ತಾ ಇದೆ. ನೀರಿನ ಸಮಸ್ಯೆ ಇದ್ರೂ ಕೂಡ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಏನೇ ನಾವು ಹೇಳಿದ್ರು ಕೂಡ ಬಂದು ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾತ್ಕಾಲಿಕ ಪರಿಹಾರ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ನಾವು ಪ್ರತಿನಿಧಿ ವಿನಯ್ ಸ್ಥಳದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ತಾ ಹೋಗೋಣ. ವಿನಯ್, ಈಗ ಆ ಭಾಗದ ಜನ ಇಟ್ಮಡು ಭಾಗದಲ್ಲಿ ಏನಕ್ಕೆ ನೀರಿಗೋಸ್ಕರ ಸಮಸ್ಯೆ ಆಗ್ತಾ ಇದೆ? ಈಗ ಅಲ್ಲಿರುವಂತಹ ಜನರ ಸಮಸ್ಯೆ ಏನು? ಸುಮಾರು 3-4 ತಿಂಗಳಿಂದಲೂ ಕೂಡ ಈ ಥರದ ಸಮಸ್ಯೆ ಎದುರಿಸ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಅವರಿಗೆ ಸ್ಪಂದಿಸ್ತಾ ಇಲ್ವಂತ ಏನು ಹೇಳ್ತಾರೆ ನಿವಾಸಿಗಳು? ರೆಹಮಾನ್, ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ಷರಶಃ ನೀರಿಗಾಗಿ ಪರದಾಟ ಶುರುವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದಿಷ್ಟು ಏರಿಯಾಗಳು ನಿಜಕ್ಕೂ ಕೂಡ ನೀರಿಗಾಗಿ ಹಾಹಾಕಾರವನ್ನು ಪಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರು ಒಂದ್ ಕಡೆ ಆದರೆ ಮನೆ ಬಳಕೆಗೆ ಮತ್ತೊಂದು ಅವಶ್ಯಕವಾಗಿ ನೀರು ಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಕುಡಿಯೋದಕ್ಕೆ ಸರಿಯಾದ ನೀರು ಸಿಗ್ತಾ ಇಲ್ಲ. ಹೀಗಾಗಿ ನಾವು ಮನೆ ಬಳಕೆಗಾಗಲಿ ಮತ್ತು ಅಡಿಗೆ ತಯಾರು ಮಾಡೋದಕ್ಕಾಗಲಿ ಬಟ್ಟೆ ವಾಶ್ ಮಾಡೋದಕ್ಕೆ ನಿಜಕ್ಕೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಾರದಲ್ಲಿ 1 ಅಥವಾ 2 ದಿವಸ ಕೇವಲ 5ರಿಂದ 10 ನಿಮಿಷ ಮಾತ್ರ ನೀರು ಬರುತ್ತೆ. ಹೀಗಾಗಿ ನಿಜಕ್ಕೂ ಕೂಡ ಸಂಕಷ್ಟ ಪಡ್ತಾ ಇದ್ದಾರೆ. ನೀರಿಗಾಗಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ನೀರು ತರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇವರಿಗೆ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ, ತರಕಾರಿಯನ್ನ ತೊಳೆದು ಅಡಿಗೆ ಮಾಡೋದಕ್ಕೆ ಬೇಕಾಗಿರುವಂತಹ ತರಕಾರಿಯನ್ನ ತೊಳೆಯುವಂತಹ ನೀರಿನಲ್ಲೇ ಮನೆಯನ್ನ ಒರೆಸುವಂಥದ್ದು, ಕಲ್ಲನ್ನ ಸ್ವಚ್ಛಗೊಳಿಸುವಂಥದ್ದು, ಈ ತರದ ಕೆಲಸಗಳಿಗೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಅವರ ಸಂಕಷ್ಟ ಏನು, ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ, ಎಷ್ಟು ದಿವಸಕ್ಕೊಂದ್ಸರಿ ನೀರು ಬರುತ್ತೆ, ಹೇಗೆ ನಿಭಾಯಿಸ್ತಾ ಇದ್ದಾರೆ, ಪ್ರಮುಖವಾಗಿ ನೀರನ್ನ ಅವ್ರು ಹೇಗೆ ನೋಡ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗ್ತಾ ಇದೆ. ನಿಜಕ್ಕೂ ನೀರಂದ್ರೆ ಬಂಗಾರ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಶ್ರಮ ಆಗ್ಬಿಟ್ಟಿದೆ ನೀರಿಗೆ. ನೀರೇ ಕಷ್ಟ. ಈ ವರ್ಷದಂಥ ಕಷ್ಟ ನಾವು ಯಾವಾಗೂ ಆಗಿಲ್ಲ. ಮಕ್ಕಳಿಗೆ ಶಾಲೆ ಕಳ್ಸೋಕ್ಕಾಗ್ತಾ ಇಲ್ಲ, ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಕಷ್ಟ ಆಗಿದೆ. ಇಷ್ಟು ಇರೋ ನೀರಿನಲ್ಲಿ ಅದನ್ನು ಮನೆ ಒರೆಸ್ಕೊಂಡು ಅದನ್ನು ಎಷ್ಟು ತರಕಾರಿ ತೊಳೆದು ನೀರು, ಒಂದು ಸೊಪ್ಪು ತೊಳೆದು ನೀರು ಸಹ ನಾವು ವೇಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಕಷ್ಟ ಆಗಿದೆ. ನೀರು ಕೊಟ್ಟರೆ ಅವ್ರಿಗೆ ತುಂಬ ಕೋಟಿ ಪುಣ್ಯ ಬರುತ್ತೆ ಅವ್ರಿಗೆ. ಅಂದರೂ ನಮ್ಗೆ ಅದೊಂದು ತುಂಬ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ನೀರು ತುಂಬ ಸಮಸ್ಯೆ ಆಗಿದೆ. ಇವಾಗ ಟ್ಯಾಂಕರ್ ಬರ್ತಾ ಇಲ್ಲ. ಟ್ಯಾಂಕರ್ ಇವತ್ತು ಫೋನ್ ಮಾಡಿದ್ರೆ 3 ದಿನ ಬಿಟ್ಟು ಬರ್ತಾರೆ. ಅದು ತುಂಬ ರೇಟ್ ಆಗಿದೆ. 1,500 2,000 ಹಿಂಗಾಗಿದೆ. ಕಾವೇರಿ ವಾಟ್ರು ಬರ್ತಾ ಇಲ್ಲ. ಮತ್ತು ಬೀದಿ ಮೇಲೆ ಯಾವುದು ಎಲೆಕ್ಷನ್ ಅವ್ರು ತರ್ತಾರೆ, ಅದು ಒಂದಿಷ್ಟು ಹಾಕ್ತಾರೆ ಮತ್ತು ತೆಗೆದು ಬಿಡ್ತಾರೆ. ಅದು ಸಹ ಇಲ್ಲ ನೀರು. ಅಂದರೆ ಮನೆಯಲ್ಲಿ ನಾವಂತೂ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಸಮಸ್ಯೆ ಆಗಿದೆ. ನಮ್ಮ ನೀರು ಬೇಕೇ ಬೇಕು. ಖಂಡಿತ ನಾವು ನೀರು ಸಪ್ಲೈ ಮಾಡಿಕೊಡ್ಲೇಬೇಕು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನೀರು ಬೇಕು. ತುಂಬಾ ಜನ ಏರಿಯಾ ಬಿಟ್ಟು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ ನೀರಿನ ಸಮಸ್ಯೆಗೆ. ಸರ್, ನೀರ್ ಇಲ್ದಿದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ನೀರ್ ಬೇಕಲ್ವಾ ಸರ್? ಏನೊಂದಕ್ಕೂ ನೀರೇ ಇಲ್ಲ ಅಂದ್ರೆ ಹೇಗ್ ಜೀವನ ಮಾಡಕ್ಕಾಗುತ್ತೆ? ಅಲ್ಲೋರಾ, ಬಿಲ್ ಮಾತ್ರ ಬರುತ್ತೆ, ನೀರ್ ಮಾತ್ರ ಬರ್ತಾ ಇಲ್ಲ. ಇವಾಗ ಎಲ್ಲರಿಗೂ ನೀರಿಲ್ಲ. ಮತ್ತೆ ಯಾರಾದ್ರೂ ಎಲೆಕ್ಷನ್ ಅವ್ರು ನೀರು ತಂದು ಹಾಕಿದ್ರೆ 2 ದಿವಸಕ್ಕೆ 3 ದಿವಸಕ್ಕೆ ನೀರು ತರ್ತಾರೆ. ಒಂದು 10 ಬಿನ್ಗೆ ನೀರು ಬಿಡಲ್ಲ, ಆಗ್ಲೇ ಖಾಲಿ ಆಯ್ತು ಅಂತಾರೆ. ಎಲ್ಲಿ ಯಾರು ಕುಡಿಯೋ ನೀರೇ ತರ್ತಾ ಇಲ್ಲ. ಯಾರು ಕುಡಿಯೋ ನೀರು ಇದುವರೆಗೂ ಕುಡಿಯೋ ನೀರು ಇಡ್ಕೊಳ್ಳಿ ಅಂತ ಯಾರು ಹೇಳಿಲ್ಲ. ಇದುವರೆಗೂ ಬಂದೂ ಇಲ್ಲ, ಕೊಟ್ಟೂ ಇಲ್ಲ. ಮತ್ತೆ ಹೇಗೆ ಜೀವನ ಮಾಡೋಕ್ಕಾಗತ್ತೆ ನೀವು ಹೇಳಿ? ನೀರು ಇಲ್ದಿದ್ರೆ ಏನು ನಡೆಯುತ್ತೆ ಹೇಳಿ? ಹೋಗ್ಲಿ, ನೀರು ಬೇಡವಾ ನಮಗೆ? ಬೇರೆ ಕಡೆ ಎಲ್ಲ ನೀರು ಹೋಗ್ತಾ ಇದೆ, ಬೇಕಾದಷ್ಟು ಸಾಕಷ್ಟು ನೀರಿದೆ. ಅವ್ರಿಗೆ ಕೊಳಾಯಿ ನಿಲ್ಲಿಸ್ಲಾ, ಮೀಟ್ರು ಅವ್ರಿಗೆ ಸಂಪಿಗೆ ನೀರು ತುಂಬಿ ಹರಿತಾ ಇದೆ. ಎಲ್ಲಿದು ಇದು ನೀರು ಅಂತ ನಾನೇ ಕೇಳಿದ್ದೀನಿ ಅವ್ರಿಗೆ. ಇದು ಕಾವೇರಿ ನೀರು ಅಂತಾರೆ. ಯಾಕೆ ನಿಮಗೆ ಬರ್ತಿಲ್ವ ಅಂತಾರೆ. ಅಯ್ಯೋ ನಮಗೆ ನೀರಿಗೆ ಸಮಸ್ಯೆ ಅಂತ. ಅಷ್ಟು ಕಷ್ಟ ಇದೆ ನಮಗಿಲ್ಲಿ, ನಮ್ಮ ಏರಿಯಾದಲ್ಲಿ. ನೀರು ಬರಕ್ಕೆ ಹೇಳಿ. ನಿಮಗೆ ಎಷ್ಟು ದಿವಸದಿಂದ ಸಮಸ್ಯೆ ಆಗ್ತಾ ಇದೆ? ಏನ್ ಮಾಡ್ತಿದ್ರಿ, ಹೇಗೆ ನಿಭಾಯಿಸ್ತಿದ್ರಿ ನೀರಿನ? ಸರ್, ನಾವು ಏನ್ ಮಾಡೋದ್ರಿಂದ ಡೈಲಿ ದಿನ ಬಿಟ್ಟು ದಿನ ಸ್ನಾನ ಮಾಡೋರು ವಾರಕ್ಕೊಂದ್ಸತಿ ಸ್ನಾನ ಮಾಡೋ ಥರ ಆಗೈತೆ. ನೀರಿಗಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟೈತೆ ಸರ್. ಮಕ್ಳು ಮರಿಗೆ ಟೈಲೆಟ್ಗೆ ಹೋಗೋಕ್ಕೂ ಕಷ್ಟ, ಯಾವುದಕ್ಕೂ ಕಷ್ಟ. ಅದು ನೀರು ಬಿಡ್ತಾರೆ, ಎಷ್ಟು ಬೇಕು ಅಷ್ಟೇ. 10ನೇ ಕ್ರಾಸಲ್ಲಿ ಇತ್ತವ್ರು ತುಂಬಾ ಸಮಸ್ಯೆ ಆಗ್ತೈತೆ ಸರ್. ಯಾರು ವಿಚಾರಿಸ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮನೆಗೆ ಬರ್ತಾರೆ. ಇವಾಗಂತೂ ಒಬ್ಬರು ಸದ್ಯಕ್ಕೆ ಇದು ಇಲ್ಲೇ ನಿವಾಸಿಗಳು ಹೇಳುವಂಥದ್ದು. ವಾರಕ್ಕೊಂದ್ಸರಿ ಅಥವಾ 2 ಸರಿ ಸ್ನಾನ ಮಾಡ್ತೀವಿ. ತರಕಾರಿ ತೊಳೆದ ನೀರಲ್ಲಿ ವೇಸ್ಟ್ ಮಾಡದೆ ಮನೆ ಒರೆಸ್ತೀವಿ. ಬಟ್ಟೆಯನ್ನು ಕೂಡ ಪ್ಲಾನಿಂಗ್ ಅಲ್ಲಿ ನೀರನ್ನ ಬಳಸ್ಕೊಂಡು ವಾಶ್ ಮಾಡ್ತೀವಿ. ಇಷ್ಟು ದೊಡ್ಡ ಮಟ್ಟದ ಸಂಕಷ್ಟ ನಮಗಿದೆ. ಹೀಗಾಗಿ ನಿಜಕ್ಕೂ ಕೂಡ ಪರದಾಟವನ್ನು ಅನುಭವಿಸ್ತಾ ಇದೀವಿ. ಕುಡಿಯೋದಕ್ಕೂ ನೀರಿಲ್ಲ. ಇನ್ನು ಮನೆ ಮತ್ತು ಬೇರೆ ಸಾಕಷ್ಟು ಜನರು ಕೂಡ ಏರಿಯಾವನ್ನ ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅನ್ನೋಂಥ ಆತಂಕವನ್ನ, ಅಳಲನ್ನ ಕೂಡ ಹೊರಾಗ್ತಿರ್ತದ್ದು. ರೆಹಮಾನ್, ಥ್ಯಾಂಕ್ ಯು ವಿನಯ್. ಬೆಂಗಳೂರು ಜನರ ದಾಹ ನೀಗಿಸೋದಕ್ಕೆ ಜಲಮಂಡಳಿ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನ ನಡೆಸ್ತಾ ಇದೆ.
ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿರೋದ್ರಿಂದಾಗಿ ಜಲಮಂಡಳಿ ಕಸರತ್ತನ್ನು ನಡೆಸ್ತಾ ಇದೆ. ನೀರು ದುರ್ಬಳಕೆಯನ್ನ ತಡೆಯೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಸಖತ್ ಪ್ಲಾನ್ ಅನ್ನು ಕೂಡ ಮಾಡಿದೆ. ನೀರು ಉಳಿಸೋದಕ್ಕೆ ಸಾಲು ಸಾಲು ಸಭೆಯನ್ನ ಬಿಡಬ್ಲ್ಯೂಎಸ್ಎಸ್ಬಿ ಈಗಾಗಲೇ ನಡೆಸ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸಭೆಯನ್ನು ಕರೀತಾ ಇದ್ದಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಖಡಕ್ ಸೂಚನೆಗಳನ್ನ ಕೂಡ ಕೊಡಲಾಗಿದೆ. 40 ಲಕ್ಷ ಲೀಟರ್ಗಿಂತ ಹೆಚ್ಚು ನೀರನ್ನ ಬಳಸುವಂತಿಲ್ಲ ಅಂತ ಈಗ ಸೂಚನೆಯನ್ನು ಕೊಡಲಾಗಿದೆ. 10% ಉಳಿತಾಯ ಮಾಡುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಅಪಾರ್ಟ್ಮೆಂಟ್ಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಸಂಸ್ಕರಿಸಿದ ನೀರನ್ನು ಉಪಯೋಗಿಸುವಂತೆ ಚೇರ್ಮನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೋರ್ವೆಲ್ ಹೊಂದಿರುವವರು ಮಳೆ ನೀರು ಕೊಯ್ಲು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಬಗ್ಗೆ ಜಲಮಂಡಳಿ ಚೇರ್ಮನ್ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಜೊತೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಮ್ ಪ್ರಸಾದ್ ಮನೋಹರ್, ಕಳೆದ 1 ತಿಂಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಯಾವ ಮಟ್ಟಿಗೆ ನೀರಿನ ಹಾಹಾಕಾರ ನಿಂತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಈಗ ಯಾಕಂದರೆ ಇನ್ನೂ ಕೂಡ ಸಿಟಿ ಸೆಂಟ್ರಲ್ಲೂ ಕೂಡ ಬರ್ತಾ ಇದೆ. ಯಾವ ರೀತಿ ಎಲ್ಲ ಒಂದು ಕ್ರಮಗಳನ್ನು ಜರುಗಿಸಿ ಯಾವ ರೀತಿ ಇದನ್ನು ನಿಭಾಯಿಸ್ತಾ ಇದ್ದೀರಾ? ನಮ್ಮ ಬೆಂಗಳೂರು ನಗರಕ್ಕೆ ಬೇಕಾಗಿರುವ ನೀರಿನಲ್ಲಿ ಮುಖ್ಯವಾಗಿ ಅಂತರ್ಜಲ ಮಟ್ಟ ಕುಸಿತೋಗಿರೋದ್ರಿಂದ ನೀರಿನ ಅಭಾವ ಆಗಿದೆ. ಈಗ ಅಂತರ್ಜಲ ಮಟ್ಟ ಕುಸಿತೋಗಿರೋದಕ್ಕೆ ಮುಖ್ಯ ಕಾರಣ ನಮ್ಮ ಮಳೆ ನೀರು ಕಡಿಮೆ ಆಗಿರೋದ್ರಿಂದ ಈ ಥರ ಆಗಿದೆ. ಆದರೂ ಕೂಡ ನಮ್ಮ ಕಾವೇರಿ ನೀರು ಸತತವಾಗಿ 100% ನೀರು ನಮಗೆ ಬರ್ತಾ ಇದೆ. ಸೊ ಈಗ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈಗಾಗಲೇ ಹಲವಾರು ಕ್ರಮಗಳು ತೆಗೆದುಕೊಂಡಿದೆ. ಮುಖ್ಯವಾಗಿ ನೀರನ್ನು ಮಿತವಾಗಿ ಬಳಕೆ ಮಾಡೋದಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತಾಯಿದ್ದೀವಿ. ಯಾಕಂದರೆ ಹೊಸದಾಗಿ ನೀರನ್ನು ಉತ್ಪಾದನೆ ಮಾಡೋದು ಕಷ್ಟ ಆಗುತ್ತೆ. ಆದರೆ ಆಗಲೇ ಏನು ನೀರು ಲಭ್ಯ ಇದೆ ಅದನ್ನು ಸದ್ಬಳಕೆ ಮಾಡೋದಕ್ಕೆ ಭಾಳ ಒತ್ತು ಕೊಡ್ತಾಯಿದ್ದೀವಿ. ಈ ದಿಕ್ಕಿನಲ್ಲಿ ಈಗಾಗಲೇ ಏರೇಟರ್ ಅಳವಡಿಕೆ ಮಾಡೋದಕ್ಕೆ ಈಗಾಗಲೇ ಸೂಚನೆ ನೀಡಿದ್ದೇವೆ. ನಮ್ಮ ಗ್ರಾಹಕರುಗಳಿಗೆ ಮುಖ್ಯವಾಗಿ ಕಮರ್ಷಿಯಲ್, ಇಂಡಸ್ಟ್ರಿಯಲ್ಲು ಮತ್ತು ಬಹುದೊಡ್ಡ ಮಟ್ಟಕ್ಕೆ ಯಾರು ಯೂಸ್ ಮಾಡ್ತಾರೆ ಅವರಿಗೆ ನಾವು ಮೊದಲನೇ ಹಂತದಲ್ಲಿ ಏರೇಟರ್ ಅಳವಡಿಕೆ ಮಾಡೋದಕ್ಕೆ ಒತ್ತಾಯ ಕೊಡ್ತಾಯಿದ್ದೀವಿ. ಈಗ ಕಾವೇರಿ ಕೊಳದಲ್ಲಿ ಎಷ್ಟು ನೀರಿದೆ? ಯಾಕಂದರೆ ಪ್ರತಿ ತಿಂಗಳು ನಮಗೆ ಮೋರ್ ದೆನ್ 1.6 ವರೆಗೂ ಬೇಕಾಗುತ್ತೆ ಅಂತ, ಎಷ್ಟು ಪ್ರಮಾಣದಲ್ಲಿದೆ ಅಂತ ಇನ್ನೂ, ಯಾಕಂದರೆ ಮಳೆ ನಿರೀಕ್ಷೆ ಇನ್ನೂ ಜೂನ್ವರೆಗೂ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡೋದು? ಈಗ ನಮ್ಮ ಪ್ರಕಾರ ಕಾವೇರಿನಲ್ಲಿ 4 ಜಲಾಶಯಗಳು ಬರ್ತದೆ. ಆ 4 ಜಲಾಶಯಗಳಲ್ಲಿ ಕೂಡ ನಮಗೆ ಏನು ಬೆಂಗಳೂರು ನಗರಕ್ಕೆ ಮತ್ತು ಬೇರೆ ನಗರಗಳಿಗೆ ಕುಡಿ ನೀರಿಗೆ ಅವಶ್ಯಕತೆ ಇದೆ, ಅಷ್ಟು ನೀರು ಲಭ್ಯ ಇದೆ. ಹಾಗಾಗಿ ನಮಗೆ ಈಗ 1.56 TMC ಪ್ರತಿ ತಿಂಗಳಿಗೆ ಬೇಕಾಗುತ್ತೆ. ಇನ್ನು ಮಳೆ ಬರೋದಕ್ಕೆ ಕೇವಲ ಒಂದು 2-3 ತಿಂಗಳಿರೋದ್ರಿಂದ ಒಂದು 6 TMC ಮ್ಯಾಕ್ಸಿಮಮ್ ನಮಗೆ ಅವಶ್ಯಕತೆ ಇರ್ಬೋದು. ಅದಕ್ಕಿಂತ ಜಾಸ್ತಿ ನೀರು ನಮ್ಮಲ್ಲಿ ಲಭ್ಯ ಇರೋದ್ರಿಂದ ಕಾವೇರಿ ನೀರಲ್ಲಿ ಯಾವುದೇ ತೊಂದರೆ ಬರಲ್ಲ. ಹೀಟ್ ವೇವ್ ಕೂಡ ಜಾಸ್ತಿ ಇದೆ, ನೀರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾಯಿದೆ. ಈ ಒಂದು ಸಮ್ಮರ್ ಬಂದಷ್ಟು ಕೂಡ ಎಲ್ಲೋ ಒಂದು ಕಡೆ ಈ STP ನೀರಿದೆ ಅದು ಬಳಕೆ ಮಾಡೋರ ಸಂಖ್ಯೆ ಏನಾದರೂ ಜಾಸ್ತಿ ಆಗ್ತಿದೆ ಅಂತ. ಹೌದು, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಮುಖ್ಯವಾಗಿ ನಮ್ಮ ಪರಿಸರ ಸ್ನೇಹಿ ಸಂಸ್ಕೃತ ನೀರನ್ನು ಬಳಕೆ ಮಾಡೋಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ನಿನ್ನೆವರೆಗೆ ನಮಗೆ 62 ಲಕ್ಷ ಲೀಟ್ರ್ ನೀರು ಬೇಡಿಕೆ ಬೇಕಂತ ನಮ್ಮ ಬೇರೆ ಬೇರೆ ಕಟ್ಟಡ ನಿರ್ಮಾಣ ಮಾಡೋರು ನಮಗೆ ಬೇಡಿಕೆ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಅವರಿಗೆ ಈಗ ಮಾಹಿತಿ ಕೊಟ್ಟಿದ್ದೇವೆ. ಮುಖ್ಯವಾಗಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈ 62 ಲಕ್ಷ ಲೀಟ್ರ್ ನೀರು ಕೊಟ್ಟರೆ ನಮಗೆ ಆದಷ್ಟು ಅದರ ಮೇಲೆ ಇರುವಂತಹ ಅಂತರ್ಜಲ ಮೇಲೆ ಅಥವಾ ನಮ್ಮ ಕಾವೇರಿ ನೀರಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅಂತ ನಂಬ್ತೀನಿ ನಾನು. ಕೊನೆಯದಾಗಿ ಎಲ್ಲೋ ಒಂದು ಕಡೆ ಪ್ರತಿದಿನ ಪೇಪರಲ್ಲಿ ಇರುತ್ತೆ ಈ ರೈನ್ ಹಾರ್ವೆಸ್ಟಿಂಗ್ ಕಡ್ಡಾಯ ಅನ್ನೋದು, ಅದು ಇಂಪ್ಲಿಮೆಂಟೇಷನ್ ಕೊರತೆ ಇದೆ. ಅದನ್ನು ಈ ಬಾರಿಯ ಒಂದು ಮುಂಗಾರು ಮಳೆಯಲ್ಲಿ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡಿಸ್ತಿದ್ದೀರಾ? ಈಗಾಗಲೇ ನಮ್ಮ ಜಲಮಂಡಳಿ ವತಿಯಿಂದ ಏನು ಬೋರ್ವೆಲ್ ಕೊರಿದ್ದೇವೆ ಅದರ ಸುತ್ತಲೂ ಮಿನಿಮಮ್ 1 ಬೋರ್ವೆಲ್ಗೆ 2 ರೀಚಾರ್ಜ್ ಪಿಟ್ಗಳು ಮಾಡಬೇಕಂತ ಒತ್ತಾಯ ಮಾಡ್ತಿದ್ದೀವಿ. ಅದಾಗಲೇ ಕ್ರಿಯೋಜನೆ ಕೂಡ ಅನುಮೋದನೆ ಮಾಡಿಕೊಟ್ಟಿದ್ದೀನಿ. ಸೊ ನಮ್ಮ ಜಲಮಂಡಳಿ ವತಿಯಿಂದ ಏನು ಬೋರ್ವೆಲ್ ಕೊರಿದ್ದೇವೆ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ರೀಚಾರ್ಜ್ ಬಿಟ್ಗಳು ಆಗುತ್ತೆ. ಕೆರೆಗಳಿಗೆ ಈಗಾಗಲೇ ತುಂಬಿಸ್ತಾ ಇದ್ದೀರಾ? ಈಗಾಗಲೇ 15 ಕೆರೆಗಳಿಗೆ ನಾವು ಸಂಸ್ಕೃತ ನೀರನ್ನು ತುಂಬುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಒಂದು 5 ಕೆರೆಗಳಿಗೆ ನಾವು ಮಳೆನೀರನ್ನು ತುಂಬುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ನು ರಾಜ್ಯದಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿರೋದ್ರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಜಲಬವಣೆ ಕಡೆ ಬೋರ್ವೆಲ್ ಹಾಕಿಸಿ ನೀರು ಪೂರೈಕೆ ಮಾಡಲಾಗುತ್ತೆ. ಇನ್ನು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀರು ಪೂರೈಕೆಗೆ ಸಮಸ್ಯೆ ಆಗದಂತೆ ಕ್ರಮವನ್ನ ಕೈಗೊಳ್ತೇವೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಎಲ್ಲಿ ಈಗ ಬೋರ್ವೆಲ್ಗಳು ಬತ್ತೋಗಿದ್ರೆ ಅಂಥ ಕಡೆ ನೀರು ಬರದೇ ಇದ್ದರೆ ಅಂಥ ಕಡೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್. ಎಷ್ಟು ದುಡ್ಡು ಖರ್ಚಾದರೂ ಕೂಡ ಕೊಡಿ ಅಂತ ಹೇಳಿ ಯಾವುದೇ ಕಾರಣ